ಚಿರತೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಾಗೇ ಆಗಿದೆ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪ್ರಯತ್ನಗಳು. ಬರ ಅಂತ ಗೊತ್ತಿದ್ರೂ ಕೂಡ ಮೌನ. ತಮಿಳುನಾಡು ಸುಪ್ರೀಂ ಕದ ತಟ್ಟಿದ ಮೇಲೂ ಕೂಡ ವಿಳಂಬ. ಪ್ರಾಧಿಕಾರ, ಸಮಿತಿ ಎಲ್ಲಾ ಕಡೆ ಹಿನ್ನಡೆ ಆದ್ಮೇಲೂ ನಾಳೆ ಹೋಗ್ತೀವಿ ನೋಡ್ತೀವಿ ಅನ್ನೋ ಅದೇ ರಾಗ ಅದೇ ತಾಳ. ಸಿಡಬ್ಲ್ಯೂಎಂಎ ಆದೇಶಕ್ಕೆ ತಲೆಬಾಗಿದ ರಾಜ್ಯ ಸರ್ಕಾರ. ತಮಿಳುನಾಡಿನತ್ತ ಹರಿದು ಹೋಗ್ತಿದ್ದಾಳೆ ಕಾವೇರಿ. ಕರುನಾಡಿನ ಕಾವೇರಿ ಕೊಳ್ಳದ ಭಾಗದ ರೈತರ ಪಾಲಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಮತ್ತೊಮ್ಮೆ ಮರಣ ಶಾಸನವಾಗಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಸಿಡಬ್ಲ್ಯೂಎಂಎ ಸಭೆಯ ಆದೇಶದ ಬಳಿಕ ರಾಜ್ಯ ಸರ್ಕಾರ ತಲೆಬಾಗಿದೆ. ಅದರಂತೆ ಇಂದಿನಿಂದ ನಿತ್ಯ 5,000 ಕ್ಯೂಸೆಕ್ ನೀರು ಬಿಡಲು ಆರಂಭಿಸಿದ್ದು ಕಾವೇರಿ ತಮಿಳುನಾಡಿನತ್ತ ಹರಿದು ಹೋಗ್ತಿದ್ದಾಳೆ. 49.45 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ ಕೇವಲ 24.08 ಟಿಎಂಸಿ ಮಾತ್ರ ನೀರಿದೆ. ಅಲ್ಲದೆ ಒಳಹರಿವು ಅತಿ ಕಡಿಮೆ, ಕೇವಲ 2,300 ಕ್ಯೂಸೆಕ್ ಇದ್ರೆ ಹೊರಹರಿವು 4,448 ಕ್ಯೂಸೆಕ್ಗೆ ಹೆಚ್ಚಳವಾಗಿದೆ. ಸರ್ಕಾರದ ವಿರುದ್ಧ ಸಿಡಿದ ರೈತ ಸಂಘಟನೆಗಳು. ನ್ಯಾಯಾಂಗ ನಿಂದನೆ ಕೇಸಿಗೆ ಹೆದರಿ ನೀರು ಬಿಡಲಾಗ್ತಿದೆ ಅಂತ ರೈತ ಸಂಘಟನೆಗಳು ಸಿಡಿದೆದ್ದಿವೆ. ಹೀಗಾಗಿ ಕೆಆರ್ಎಸ್ನಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇತ್ತ ಸರ್ಕಾರದ ನಿರ್ಧಾರವನ್ನ ಸ್ವಪಕ್ಷೀಯರೇ ವಿರೋಧಿಸಿದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತಿದ್ದಾರೆ. ತಮಿಳುನಾಡಿಗೆ ನೀರು ಬಿಡ್ತಾರಂತ ನಾನು ಖಂಡಿಸ್ತೀನಿ. ನಾನು ಆಡಳಿತ ಪಕ್ಷದ ಶಾಸಕನೇ ಇರಬಹುದು. ನಾನು ರಾತ್ರಿನೂ ಕೂಡ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಬಿಡಬೇಡಿ, ಮಂಡ್ಯದಾಗೆಲ್ಲ ನೀರಿಲ್ಲ ಅಂತೇಳಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ 1 ಇಂಚು ನೀರು ಕೂಡ ಬಿಡಬಾರ್ದು. ನಮ್ಮ ಮಂಡ್ಯದ ಗದ್ದೆಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ಈ ಕೂಡಲೇ ತಮಿಳುನಾಡಿಗೆ ಹೋಗ್ತಾರ ನೀರನ್ನು ನಿಲ್ಲಿಸಬೇಕು ಅಂತ ನಾನು ಸರ್ಕಾರನ ಆಗ್ರಹಿಸ್ತೀನಿ. ಸಿಡಬ್ಲ್ಯೂಎಂಎ ವಿರುದ್ಧ ಕಾನೂನು ಸಮರ. ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ನಾಳೆ ಡಿಕೆಶಿ ನೇತೃತ್ವದ ತಂಡ ದೆಹಲಿಗೆ ತೆರಳುತ್ತಿದ್ದು ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರಂತೆ. ದೆಹಲಿಗೆ ಹೋಗ್ತಾ ಇದ್ವಿ. ನಾಳೆ ನಮ್ಮ ವಕೀಲರನ್ನೆಲ್ಲ ಭೇಟಿ ಮಾಡಲಿಕ್ಕೆ ಟೀಮ್ ಎಲ್ಲ ಹೋಗ್ತಾ ಇದೆ. ಶುಕ್ರವಾರ ಕೇಸ್ ಬರ್ತಾ ಇದೆ. ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಏನು ವಾದ ಮಂಡಿಸಬೇಕು, ಅವರು 20ಕ್ಕೂ ಹೆಚ್ಚು 23-24 ಟಿಎಂಸಿ ಕೇಳಿದ್ರು. ಬ್ಯಾಕ್ ಟು ಬ್ಯಾಕ್ ಫಾರಿನ್ ಟ್ರಿಪ್ಗಳು, ರಾಜಕೀಯ ವಾಕ್ ಸಮರಗಳು, ಪಕ್ಷದ ಆಂತರಿಕ ಚಟುವಟಿಕೆಗಳು, ಬಿಡುವಿಲ್ಲದ ಶೆಡ್ಯೂಲ್ಗಳು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಹೈರಾಣಾಗಿಸ್ತಾ ಬಹುಶಃ ಇರಬಹುದೇನೋ. ಆರೋಗ್ಯ ಸಮಸ್ಯೆಯಿಂದ ಎಚ್ಡಿಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಏನಾಗಿದೆ, ಈಗ ಹೇಗಿದ್ದಾರೆ ಅನ್ನೋದರ ಮಾಹಿತಿ ಹೀಗಿದೆ. ಮಾಜಿ ಸಿಎಂ ಎಚ್ಡಿಕೆಗೆ ಅನಾರೋಗ್ಯ, ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಿನ್ನೆ ತಡರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುಸ್ತು ಮತ್ತು ಆಯಾಸದಿಂದ ಬಳಲುತ್ತಿದ್ದರಿಂದ ಮುಂಜಾನೆ 3:40ಕ್ಕೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಾಕ್ಟರ್ ಪಿ ಸತೀಶ್ ಚಂದ್ರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಜಯನಗರದ ಆಸ್ಪತ್ರೆಗೆ ದಾಖಲಾಗಿದ್ದು ಡಾಕ್ಟರ್ ಪಿ ಸತೀಶ್ ಚಂದ್ರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೀವ್ರ ಆಯಾಸ ಮತ್ತು ಸುಸ್ತಿನಿಂದ ಬಳಲುತ್ತಿದ್ದು ಮುಂಜಾನೆ 3:40ಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೂಡಲೇ ಸೂಕ್ತ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆಗೆ ಕುಮಾರಸ್ವಾಮಿ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ. ತಜ್ಞ ವೈದ್ಯರು ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ. ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು, ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಅವರ ಬ್ಲಡ್ ಪ್ರೆಷರು ಎಲ್ಲ ಸರಿಯಾಗಿದೆ, ಹಾರ್ಟ್ ಎಲ್ಲ ಸರಿಯಾಗಿದೆ. ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸಿಕೊಂಡು ಅವರು ಚೆನ್ನಾಗಿದ್ದಾರೆ. ಮೈಕೈ ನೋವು, ಸ್ವಲ್ಪ ಫೀವರ್ ಜಾಸ್ತಿ ಆಗಿತ್ತು, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ಈಗ ಫ್ರೈಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ಆರಾಮಾಗಿದ್ದಾರೆ, ಅವ್ರ ಕಂಡೀಷನ್ ಸ್ಟೇಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಈ ಮಧ್ಯೆ ಮಾಜಿ ಪ್ರಧಾನಿ ದೇವೇಗೌಡರು, ಸೋದರ ಎಚ್ಡಿ ರಮೇಶ್ ಸೇರಿ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ತೆರಳಿ ಎಚ್ಡಿಕೆ ಆರೋಗ್ಯ ವಿಚಾರಿಸಿದ್ರು. ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಪಾಟ್ನಾ, ಬೆಂಗಳೂರಿನ ಬಳಿಕ ಇದೀಗ ಮುಂಬೈನಲ್ಲಿ 3ನೇ ಸಭೆಗೆ ತಯಾರಿ ನಡೆದಿದೆ. ನಾಳೆ ನಾಡಿದ್ದು ಮುಂಬೈನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಇದಕ್ಕಾಗಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ಹಾಗೂ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ನಾಯಕರು ವೇದಿಕೆಯನ್ನ ಕಲ್ಪಿಸಿದ್ದಾರೆ. 3ನೇ ಸಭೆಯಲ್ಲಿ ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಅಲ್ಲದೆ ಒಕ್ಕೂಟದ ಲೋಗೋ ಕೂಡ ಅನಾವರಣವಾಗಲಿದ್ದು
ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆ ಬಗ್ಗೆ ಚರ್ಚೆಯಾಗಲಿದೆ. ಇದಕ್ಕಾಗಿ ಮುಂಬೈನಿಂದಲೇ ಮೋದಿ ಸರ್ಕಾರ ಚಲೇ ಜಾವೋ ಘೋಷಣೆ ಬಗ್ಗೆ ನಿರ್ಧಾರ ಆಗಲಿದ್ದು ಸೋನಿಯಾ, ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆಯಂತೆ. ಮೋದಿ ವಿರುದ್ಧ ತೊಡೆತಟ್ಟಿ ಇಂಡಿಯಾ ಒಕ್ಕೂಟ ಈಗ ಆಲ್ರೆಡಿ 2 ಸಭೆಗಳನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ನಾಳೆ ನಾಡಿದ್ದು ನಡೆಯಲಿರುವ 3ನೇ ಸಭೆಯಲ್ಲಿ ಹಾಗಾದ್ರೆ ಮೋದಿ ಸರ್ಕಾರದ ವಿರುದ್ಧವಾಗಿ ಹಾಗೆ ಮುಂಬರಲಿರುವ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯಾವೆಲ್ಲ ರೀತಿಯ ರೂಪುರೇಷೆಯನ್ನ ಚರ್ಚೆಗೆ ಒಳಪಡಿಸೋ ಸಾಧ್ಯತೆ ಇದೆ, ಅದಕ್ಕೆ ಸಂಬಂಧಪಟ್ಟ 5 ಪ್ರಮುಖ ಅಜೆಂಡಾಗಳನ್ನ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿನ ಸೀಟು ಹಂಚಿಕೆಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಮಿತ್ರ ಪಕ್ಷಗಳಿಗೆ ಎಷ್ಟೆಷ್ಟು ಸಿಗಬೇಕು ಸೀಟು ಅನ್ನೋದರ ಈ ಹಂಚಿಕೆಯ ಸೂತ್ರದ ಬಗ್ಗೆ ನಾಳೆ ನಾಡಿದ್ದು ನಡೆಯಲಿರುವ ಒಕ್ಕೂಟದ 3ನೇ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆಗಳಿದೆ. ಇನ್ನು ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೂಡ ಚರ್ಚೆಗಳು ಆಗೋ ಸಾಧ್ಯತೆ. ಈಗ ಆಲ್ರೆಡಿ 3-4 ಹೆಸರುಗಳು ಪ್ರಮುಖವಾಗಿ ಈ ಇಂಡಿಯಾ ಒಕ್ಕೂಟದ ಒಳಗೇನೆ ಕೇಳೋಕ್ ಸಿಗ್ತಾ ಇರೋದ್ರಿಂದ ಯಾರನ್ನ ಅಂತಿಮ ಆಯ್ಕೆ ಅಂತ ಹೇಳಿ ನಾವು ಪರಿಗಣಿಸಬೇಕು ಅನ್ನೋ ನಿಟ್ಟಿನ ಒಂದಷ್ಟು ಪ್ರಮುಖ ಚರ್ಚೆಗಳು ನಾಳಿನ ಸಭೆಯಲ್ಲಿ ನಡೆಯೋ ಸಾಧ್ಯತೆಗಳಿದೆ. ಹಾಗೆ INDA ಒಕ್ಕೂಟದ ಲೋಗೋ ಅನಾವರಣ ಆಗೋ ಸಾಧ್ಯತೆ ಇದೆ. ಟ್ರೈಕಲರ್ ಅಶೋಕ ಚಕ್ರ ಇರೋದಿಲ್ಲ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಆದ್ರೆ ಕೊನೆ ಕ್ಷಣದಲ್ಲಿ ಲೋಗೋ ಬದಲಾವಣೆ ಆಗತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ಹೀಗಾಗಿ ಚುನಾವಣೆವರೆಗೂ ಕೂಡ ಸಲ್ಲುವಂತಹ ಅದಾದ ಮೇಲೂ ಕೂಡ ಒಗ್ಗುವಂತಹ ಲೋಗೋವನ್ನ ನಾಳೆ ಅನಾವರಣ ಮಾಡುವ ಸಾಧ್ಯತೆ ನಿರೀಕ್ಷೆ ಇದೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮತ್ತಷ್ಟು ತೀಕ್ಷ್ಣಗೊಳಿಸಲಿಕ್ಕೆ, ಪ್ರಖರಗೊಳಿಸಲಿಕ್ಕೆ ಬೇಕಾದ ರೂಪುರೇಷೆಗಳನ್ನ ಕೂಡ ನಾಳಿನ ಒಕ್ಕೂಟದ ಸಭೆಯಲ್ಲಿ ನಿರ್ಧಾರ ಮಾಡೋ ಸಾಧ್ಯತೆಗಳಿದೆ. ಕಡೆಯದಾಗಿ ಮೋದಿ ಸರ್ಕಾರ ಚಲೇ ಜಾವೋ ಅನ್ನೋ ಘೋಷಣೆಯನ್ನ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ, ನಮಗೆ ಗೊತ್ತಿದೆ ಕ್ವಿಟ್ ಇಂಡಿಯಾ ಅನ್ನೋದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಈ ಇಂಡಿಯಾ ಒಕ್ಕೂಟದ ವಿರುದ್ಧವಾಗಿ ಮೋದಿ ಆದಿಯಾಗಿ ಬಿಜೆಪಿ ನಾಯಕರು ಪದೇ ಪದೇ ಘೋಷಿಸುತ್ತಿದ್ದಾರೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಚಲೇ ಜಾವೋ ಅನ್ನೋ ಘೋಷಣೆಯನ್ನ ಮತ್ತಷ್ಟು ಪ್ರಬಲವಾಗಿ ಹಾಗೆ ಪ್ರಖರವಾಗಿ ಮೊಳಗಿಸುವ ಸಾಧ್ಯತೆ ನಾಳಿನ ಸಭೆಯಲ್ಲಿದೆ.